ಬೆಳವಣಿಗೆ ಅದು ಕಾರಣ ಆಗಿತ್ತು. ಸರ್ಕಾರ ರಚನೆ ಬಗ್ಗೆ NDA ಸಭೆಯಲ್ಲಿ ಚರ್ಚೆ ನಡೆದಿದೆ. ಸಂಜೆ ರಾಷ್ಟ್ರಪತಿಯವರನ್ನ ಭೇಟಿ ಮಾಡಲಿದ್ದಾರೆ ನಾಯಕರು. ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡುತ್ತಾ NDA ಇವತ್ತೇ ಮಾಡುತ್ತಾ ಅನ್ನುವಂಥದ್ದು. ಹಕ್ಕು ಮಂಡನೆ ಮಾಡಬಹುದು. ನಮ್ಮ ಹತ್ರ ನೋಡಿ ಇಷ್ಟು ನಂಬರ್ ಇದೆ, ನಮಗೆ ಇಮ್ಮಿಡಿಯೇಟ್ ಅವಕಾಶ ಕೊಡಿ, ನಾವು ಸರ್ಕಾರ ರಚನೆ ಮಾಡ್ಕೋತೀವಿ ಅಂತ. ಇವತ್ತೇ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ರಾಷ್ಟ್ರಪತಿಗಳು ಅದಕ್ಕೆ ಅನುಮತಿಯನ್ನು ಕೊಡ್ಬೇಕಲ್ಲ, ಕೊಟ್ಟರು ಕೊಡ್ಬೋದು. ಆಯ್ತಾ, ನಿಮ್ಮ ಹತ್ರ ನಂಬರ್ ಇದ್ರೆ ಮಾಡಿ ಅಂತೇಳಿ. ಯಡಿಯೂರಪ್ಪ ಅವ್ರು ಹಾಗೆ ಅಲ್ವಾ ಮಾಡಿದ್ದು, ನಮ್ಮ ಹತ್ರ ನಂಬರ್ ಇದೆ, ನಾವು ಅಪ್ರೂವ್ ಮಾಡ್ತೀವಿ, ಫಸ್ಟ್ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ ಅಂತೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಆಮೇಲೆ ನಂಬರ್ ಇರಲಿಲ್ಲ ಅಲ್ಲಿ. ಸಂಜೆ ರಾಷ್ಟ್ರಪತಿಯನ್ನ ಭೇಟಿ ಮಾಡೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದ್ದಾರೆ. ಈಗ ಆಲ್ರೆಡಿ ಬೆಳಗ್ಗೆ ಸಚಿವ ಸಂಪುಟ ಸಭೆಯನ್ನ, ಅದು ಈ ಬಾರಿಯ ಕಟ್ಟ ಕಡೆಯ ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ. ಆ ಮೀಟಿಂಗ್ನಲ್ಲಿ ಒಂದಷ್ಟು ಚರ್ಚೆಗಳನ್ನು ನಡೆಸಿರ್ತಾರೆ, ಅದೆಲ್ಲೂ ಕೂಡ ಬಹಿರಂಗ ಆಗೋದಿಲ್ಲ. ಯಾಕೆಂದರೆ ಒಂದಷ್ಟು ಇಂಟರ್ನಲ್ ಇನ್ಫಾರ್ಮೇಷನ್ ಎಲ್ಲೂ ಯಾರೂ ರಿವೀಲ್ ಮಾಡೋದಿಲ್ಲ. ಹೋಗೋಣ, ಭೇಟಿ ಮಾಡೋಣ, ರಾಜೀನಾಮೆನ ಕೊಡೋಣ ಅಂತೇಳಿ 17ನೇ ಸರ್ಕಾರವನ್ನು ಏನು ಲೋಕಸಭೆಯನ್ನ ವಿಸರ್ಜನೆಯನ್ನ ಮಾಡಿ ಆಗಿದೆ. ರಾಷ್ಟ್ರಪತಿಗಳಿಗೆ ನರೇಂದ್ರ ಮೋದಿ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದು ಆಯ್ತು, ಅದು ಅಂಗೀಕಾರ ಆಗಿದ್ದು ಆಯ್ತು. ಈಗ 18ನೇ ಲೋಕಸಭೆ ರಚನೆಗೆ ಕ್ಷಣಗಣನೆ, ಸರ್ಕಾರ ರಚನೆ ಮಾಡಬೇಕು ಅಂತ ಹಕ್ಕು ಪ್ರತಿಪಾದನೆ ಮಾಡೋದಕ್ಕೂ ಕೂಡ ಈಗ ಸಿದ್ಧತೆಗಳು ಆಗ್ತಾ ಇದೆ. ದೆಹಲಿಯಲ್ಲಿ ಏನಾಗ್ತಾ ಇದೆ ಅಂತ ಒಂದ್ಸರಿ ನೇರವಾಗಿ ನನ್ನ ಕೊಲೀಗ ರಂಜಿತ್ ಅವರಿಂದ ಕೇಳ್ಕೊಂಡ್ಬಿಡೋಣ. ಪ್ರಧಾನಿ ನಿವಾಸದಿಂದ ರಂಜಿತ್ ಒಂದು ವಿಚಾರ ಹೇಳಬೇಕು. ಕಳೆದ 5 ದಿನಗಳಿಂದ ದೆಹಲಿಯಲ್ಲಿದ್ದು ರಾಷ್ಟ್ರ ರಾಜಕಾರಣಗಳ ಆಗು ಹೋಗುಗಳ ಬಗ್ಗೆ, ಬೆಳವಣಿಗೆಗಳ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ನಮಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಏನಾಗ್ಬೋದು? ಎಸ್ ನಾಗೇಂದ್ರ ಬಾಬು, ನಾವಿಲ್ಲಿ ಚಂದ್ರಬಾಬು ನಾಯ್ಡು ಅವರ ವಿಚಾರವನ್ನ ಬಹಳ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸೂಕ್ಷ್ಮವಾಗಿ ಗಮನಿಸಬೇಕು ನಾಗೇಂದ್ರ ಬಾಬು. ಚಂದ್ರಬಾಬು ನಾಯ್ಡು ಅವರು ತಮ್ಮ ಹಗರಣದಲ್ಲಿ ಜೈಲಿಗೆ ಹೋದಾಗ, CID ಹಗರಣದಲ್ಲಿ ಅವರು ಜೈಲಿಗೆ ಹೋದಾಗ ಅವರನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ನರೇಂದ್ರ ಮೋದಿ ಅವರು ಸಹಕಾರ ಕೊಟ್ಟಿದ್ರು ಅನ್ನೋ ಕಾರಣಕ್ಕೋಸ್ಕರ ಬಹುತೇಕ ಈಗ BJPಗೆ ಸಂಕಷ್ಟದ ಸಮಯದಲ್ಲಿ ತನ್ನ 16 ಯಾರು ಸಂಸದರಿದ್ದಾರೆ ಅವರು ಬಹುತೇಕ BJP ಜೊತೆಗೆ ಮುಂದುವರಿಯೋದು ಬಹುತೇಕ ಖಚಿತ. ನಾಗೇಂದ್ರ ಬಾಬು, ಬಹಳ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ, ಈ 16 ಸಂಸದರ ಪೈಕಿ 3 ಜನರನ್ನ ಹೊರತುಪಡಿಸಿದ್ರೆ ಇನ್ನುಳಿದಂತ ಎಲ್ಲ ಸಂಸದರು ಕೂಡ ಮೊದಲ ಬಾರಿ ಗೆದ್ದಿರುವಂತ ಸಂಸದರಾಗಿದ್ದಾರೆ. ಆ ಕಾರಣದಿಂದ ಅವರು ಬಹುತೇಕ ನಮ್ಮನ್ನ ಫಸ್ಟ್ ಗೆಲುವಿನಲ್ಲೇ ನಮ್ಮನ್ನ ಮಂತ್ರಿಗಳನ್ನಾಗಿ ಮಾಡಿ ಅಂತ ಹೇಳಿ ಕೇಳುವಂತ ಸಾಧ್ಯತೆಗಳು ಕಮ್ಮಿ. ಮತ್ತೆ ಆಲ್ರೆಡಿ ಮುಂದಿನ ದಿನಗಳಲ್ಲಿ ಇವ್ರು ಕೇಳಿರುವಂಥ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅನ್ನೋ ಭರವಸೆಯೊಂದಿಗೆ ಮತ್ತೆ ಒಂದು ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜೊತೆಗೆ ಏನಾದರೂ ರೆಬಲ್ ಆದರೆ ಮುಂದೆ ತನ್ನ ಏನು ಈ ಒಂದು ಕೇಸ್ ಇದೆಯಲ್ಲ ಅದು ಮತ್ತೆ ರೀಓಪನ್ ಆಗುತ್ತೆ ಅನ್ನುವ ಭಯ ಖಂಡಿತವಾಗ್ಲೂ ಕೂಡ ಚಂದ್ರಬಾಬು ನಾಯ್ಡು ಅವರಿಗಿದೆ. ಆ ಕಾರಣದಿಂದ ಅವರು ಸ್ವಲ್ಪ ನಿಷ್ಠರಾಗಿರಬಹುದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ BJP ಜೊತೆಗೆ. ಇನ್ನು ನಿತೀಶ್ ಕುಮಾರ್ ಅವರ ವಿಚಾರಕ್ಕೆ ಬಂದರೆ, ತಾನು ಗೆದ್ದಿರೋದು 12 ಸ್ಥಾನಗಳನ್ನು ಮಾತ್ರ. 12 ಸ್ಥಾನಗಳನ್ನು ಇಟ್ಟುಕೊಂಡು ಎಷ್ಟು ಸಚಿವ ಸ್ಥಾನವನ್ನು ಕೇಳಬಹುದು ಅನ್ನೋದು ಕೂಡ ಬಹಳ ದೊಡ್ಡ ಪ್ರಶ್ನೆ. ಇದೆಲ್ಲವನ್ನ ಲೆಕ್ಕಾಚಾರ ಮಾಡಿನೇ BJP ಒಂದು ಸ್ಟ್ರಾಟಜಿಕ್ ಆಗಿ ಈಗ ಮುಂದಕ್ಕೆ ಹೋಗಿದೆ, ಒಂದು ಹೊಂದಾಣಿಕೆಯೊಂದಿಗೆ ಮುಂದಕ್ಕೆ ಹೋಗಿದೆ. ಆಲ್ರೆಡಿ ರಾಷ್ಟ್ರಪತಿಗಳ ಬಳಿ ಸಮಯವನ್ನು ಕೇಳಿ ಆಗಿದೆ. ಸಂಜೆ 6 ಗಂಟೆಗೆ ಇವರು ಹಕ್ಕು ಮಂಡನೆಗೆ ರಾಷ್ಟ್ರಪತಿಗಳನ್ನು ಭೇಟಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಈ ಹೊತ್ತಿನವರೆಗೂ ಕೂಡ ಡೀಟೇಲ್ ಮಾಹಿತಿ ಲಭ್ಯ ಆಗ್ತಾ ಇದೆ. 6 ಗಂಟೆಗೆ ಇಂಡಿ ಒಕ್ಕೂಟದ ಮೀಟಿಂಗ್ ಏನಿದೆ, ಇಲ್ಲೊಂದು ಟ್ವಿಸ್ಟ್ ಅಂತ ಹೇಳಿದ್ರೆ, ಇಂಡಿ ಒಕ್ಕೂಟದ ಮೀಟಿಂಗ್ಗೆ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಗೈರಾಗುತ್ತೆ ಅನ್ನುವ ಸೂಚನೆಯನ್ನ ಕೊಟ್ಟಿದೆ ಆಲ್ರೆಡಿ. ಇದು ಕೂಡ ಇಂಡಿಗೆ ದೊಡ್ಡ ಮೈನಸ್. BJP ಇದನ್ನ ಎನ್ಕ್ಯಾಶ್ ಮಾಡುವಂತ ಸಾಧ್ಯತೆಯೂ ಕೂಡ ಇದೆ. 6 ಗಂಟೆಗೆ ಹೋಗಿ ನೋಡಿ ಒಂದು ಮಾತನ್ನ ಹೇಳ್ತಾ